ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ವಾಗತವನ್ನು ಕೋರ್ತಾ ಪೋಷಣ್ ಟ್ರ್ಯಾಕರ್ 25.2.2 ಅಪ್ಡೇಟ್ ಆಗಿದೆ. ಫಸ್ಟ್ ಒಂದಾಗಿತ್ತು, ಈಗ ಎರಡಾಗಿದೆ. ಏನೇನು ಅಪ್ಡೇಟ್ ಆಗಿದೆ ಅನ್ನೋದನ್ನು ಲಾಗಿನ್ ಆಗೋದ್ರ ಮೂಲಕ ತಿಳ್ಕೊಳ್ಳೋಣ. ಫಸ್ಟ್ ಪೋಷಣ್ ಟ್ರ್ಯಾಕರ್ ಅಪ್ಡೇಟ್ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿರುವಂಥದ್ದು ರಿಮೋಟ್ ನಾನ್ ಆಧಾರ್ ರಿಜಿಸ್ಟ್ರೇಷನ್ ಲಿಂಕ್ ಫಾರ್ ಆಧಾರ್ ರಿಜಿಸ್ಟ್ರೇಷನ್ ಫ್ಲೋ ಅಂತ. ಲಾಗಿನ್ ಆದಮೇಲೆ ಏನೇನು ವಿಷಯ ಬಂದಿದೆ, ಏನೇನು ಆ್ಯಡ್ ಮಾಡಿದ್ದಾರೆ, ಏನೇನು ತೆಗೆದಿರೋ ಅನ್ನೋದನ್ನು ನೋಡ್ಕೊಳ್ಳೋಣ. ಫಸ್ಟು ಪೋಷಣ್ ಟ್ರ್ಯಾಕರನ್ನು ಲಾಗಿನನ್ನು ಮಾಡ್ಕೊಳ್ಳಿ. ಪೋಷಣ್ ಟ್ರ್ಯಾಕರ್ನಲ್ಲಿ ಇದರ ಹಿಂದಿನ ವರ್ಷನ್ನಲ್ಲಿ ಏನೋ ಮತ್ತು ಹೊಸ ವಿಷಯಗಳು ಬಂದಿತ್ತು, ಮತ್ತು ಅವುಗಳನ್ನು ಬದಲಾವಣೆಯನ್ನು ಮಾಡಿದ್ದಾರೆ. ಅದೇನು ಅಂಥೇಳಿ ಇವಾಗ ನೋಡೋಣ. ಮೊದಲು ಪೋಷಣ್ ಟ್ರ್ಯಾಕರ್ನ ಲಾಗಿನ್ ಆಗೋಣ. ಮೊದಲದಾಗಿ ನಾವು ಬೆನಿಫಿಷರಿಗೆ ಬರೋಣ. ಬೆನಿಫಿಷರಿಗೆ ಬಂದ ತಕ್ಷಣ ಇಲ್ಲಿ ನೋಡ್ತಾ ಇರುವಂಥದ್ದು ನ್ಯೂ ರಿಜಿಸ್ಟ್ರೇಷನ್ ಒಳಗಡೆ ಈ ರೀತಿ ಬರುತ್ತಾ. ಬಂದ ತಕ್ಷಣ ಪ್ರೊಸೀಡ್ ಅಂತ ಕೊಡ್ತಿದ್ವಿ. ಕೊಟ್ಟಾದಮೇಲೆ ಇಲ್ಲಿ ತಾಯಿಯ ಆಧಾರ್ ಇದ್ದರೆ ತಾಯಿ, ಅದು ಇಲ್ಲದೆ ಹೋದರೆ ಫಾದರ್ ಇಲ್ಲದೆ ಹೋದರೆ ಗಾರ್ಡಿಯನ್ದು ಟಿಕ್ಕನ್ನು ಮಾಡೋದ್ರ ಮೂಲಕ ನಾವು ಪ್ರೊಸೀಡನ್ನು ಕೊಡ್ತಿದ್ವಿ. ಇದಾದ ನಂತರ ಇದರ ಹಿಂದಿನ ವರ್ಷನಲ್ಲಿ ಏನಾಗಿತ್ತು ಅಂತಂದರೆ, ಆಧಾರ್ ಇಲ್ಲದೇ ನೀವು ರಿಜಿಸ್ಟ್ರೇಷನ್ ಮಾಡ್ಬೋದಿತ್ತು. ಆ ಆಪ್ಷನನ್ನು ಇಲ್ಲಿ ಕೊಟ್ಟಿದ್ದರು. ಆದರೆ ಪದೇ ಯಾವ ಕಾರಣಕ್ಕೆ ಏನು ಸಮಸ್ಯೆಯಿಂದ ಬದಲಾವಣೆ ಮಾಡ್ತಿದ್ರೋ ಗೊತ್ತಿಲ್ಲ. ಮತ್ತು ಇದ್ರ ಹಿಂದಿನ ವರ್ಷನಲ್ಲಿ ಅದನ್ನು ಮೇನ್ ಪೇಜ್ನಲ್ಲಿ ಇಟ್ಟಿದ್ದರು. ಈಗ ಈ ವರ್ಷನಲ್ಲಿ ಇಲ್ಲಿ ನ್ಯೂ ರಿಜಿಸ್ಟ್ರೇಷನಲ್ಲಿ ಆಧಾರ್ ನಂಬರ್ ಇಲ್ಲದೇ ರಿಜಿಸ್ಟ್ರೇಷನ್ ಮಾಡುವಂಥ ಆಪ್ಷನನ್ನು ತೆಗೆದುಬಿಟ್ಟಿದ್ದಾರೆ. ಮೊದಲು ಕೊಟ್ಟರು, ಇವಾಗ ಏನು ಮಾಡಿದ್ದಾರೆ, ಮತ್ತೆ ಆಪ್ಷನನ್ನು ತೆಗೆದಿದ್ದಾರೆ. ಮತ್ತು ಸಹ ನೀವು ಮೊದಲಿನ ಥರನಾಗೇ ಏನು ಅಂತಂದರೆ ಆಧಾರ್ ನಂಬರ್ ಹಾಕಿಬಿಟ್ಟು ಮೊಬೈಲ್ ನಂಬರ್ ಹಾಕಿಬಿಟ್ಟೆ ರಿಜಿಸ್ಟ್ರೇಷನ್ ಮಾಡುವಂಥದ್ದು. ಮೊದಲೊಂದು ಅವಕಾಶ ಕೊಟ್ಟರು. ಇಲ್ಲಿ ಆಧಾರು ಕಾರ್ಡ್ ಇರಲಿಲ್ಲ ಅಂತಂದರೆ ಪಾನ್ ಕಾರ್ಡು, ರೇಷನ್ ಕಾರ್ಡು ಈ ಥರ ಆಪ್ಷನ್ ಹಾಕಿಬಿಟ್ಟು ರಿಜಿಸ್ಟ್ರೇಷನ್ ಮಾಡುವಂಥದ್ದು ಆಪ್ಷನನ್ನು ಇಲ್ಲಿ ಕೊಟ್ಟಿದ್ದರು. ಆದರೆ ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ಆ ಆಪ್ಷನನ್ನು ತೆಗೆದುಬಿಟ್ಟು ಮತ್ತು ಆಧಾರ್ ನಂಬರು ಮೊಬೈಲ್ ನಂಬರ್ ಹಾಕಿಬಿಟ್ಟೆ ರಿಜಿಸ್ಟ್ರೇಷನ್ ಮಾಡುವಂಥ ಹಳೆ ಆಪ್ಷನ್ನನ್ನೇ ಮತ್ತೆ ಮುಂದುವರಿಸಿದ್ದಾರೆ. ಏನೋ ತಾಂತ್ರಿಕ ತೊಂದರೆಗಳು ಇರಬಹುದು. ಹಾಗಾಗಿ ಈ ವರ್ಷನ್ನಲ್ಲಿ ಆ ಆಪ್ಷನನ್ನು ಇಲ್ಲಿ ತೆಗೆದಿದ್ದಾರೆ. ಮತ್ತೆ ನೀವು ಹುಡುಕಾಡಿದರೆ ಇಲ್ಲಿ ಸಿಗೋದಿಲ್ಲ. ನೀವು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಇಲ್ಲೊಂದು ಆಪ್ಷನ್ ಇತ್ತದು ಇವಾಗ ಸಿಗೋದಿಲ್ಲ. ಇದು ಹೊಸದಾಗಿ ಅಪ್ಡೇಟ್ ಇರುವಂಥದ್ದನ್ನೇ ತೆಗೆದು ಹಾಕಿದ್ದಾರೆ. ಅದ್ರ ಜೊತೆಗೆ THR ಕೊಡುವಂಥ ಸಂದರ್ಭದಲ್ಲಿ ಏನು ಸಮಸ್ಯೆಗಳಾಗ್ತಿದೆ, ಟೆಕ್ನಿಕಲ್ ಇಶ್ಯೂಸ್ಗಳು ಏನಿದ್ವು ಅವೆಲ್ಲವನ್ನು ಏನು ಮಾಡಿದರೆ ಕ್ಲಿಯರನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಪೋಷಣ್ ಟ್ರ್ಯಾಕರಲ್ಲಿ ಹೊಸ ವಿಷಯಗಳನ್ನು ಕೊಡ್ತಾ ಇರ್ತಾರೆ. ಕೊಟ್ಟಿರುವಂಥ ವಿಷಯಗಳನ್ನು ಏನೋ ತಾಂತ್ರಿಕ ತೊಂದರೆಗಳಾದಾಗ ತೆಗೆದು ಹೋಗ್ತಾರೆ. ನೋಡಿರಿ, ಫಸ್ಟು ಆಧಾರ್ ಇಲ್ಲದೇ ರಿಜಿಸ್ಟ್ರೇಷನ್ ಮಾಡುವಂಥದ್ದು ವರ್ಷನಲ್ಲಿ ಕೊಟ್ಟರು, ಹಿಂದಿನ ವರ್ಷನಲ್ಲಿ. ಇವಾಗ ಆ ಆಪ್ಷನ್ನೇ ತೆಗೆದುಬಿಟ್ಟು ಮತ್ತು ಮೊದಲಿನ ಥರನೇ ನೇರವಾಗಿ ಆಧಾರ್ ನಂಬರು ಮೊಬೈಲ್ ನಂಬರ್ ಹಾಕಿ ರಿಜಿಸ್ಟ್ರೇಷನ್ ಮಾಡುವಂಥ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಇದಿಷ್ಟು ಹೊಸದಾಗಿ ಅಪ್ಡೇಟ್ ಆಗಿರುವಂಥ ವಿಷಯ. ಮತ್ತೇನಿಲ್ಲ ಅಂತ ಹೇಳ್ತಾ ನಮ್ಮ ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು.